ಎಲ್ಲರಿಗೂ ನಮಸ್ಕಾರ. ಗುರುದೇವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಅಂತರ್ಜಾಲ ಆಧಾರಿತ ಕಲಿಕಾ ತರಗತಿಗಳಿಗೆ ಸುಸ್ವಾಗತ. ನಾವು ನಿನ್ನೆ ತರಗತಿಯಲ್ಲಿ ಸಾರ್ಥಕ ಬದುಕಿನ ಸಾಧಕ ಎನ್ನುವಂಥ ಗದ್ಯ ಪಾಠವನ್ನು ಬರೆದ ಲೇಖಕ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕುರಿತಾಗಿ ಕಿರು ಪರಿಚಯವನ್ನು ಮಾಡಿಕೊಂಡಿದ್ವಿ. ಇವರು 26/10/1936ರಲ್ಲಿ ಶಿವಮೊಗ್ಗ ನಗರದಲ್ಲಿ ಜನಿಸ್ತಾರೆ. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕಾ ಎನ್ನುವಂಥ ದಂಪತಿಗಳ ಮಗನಾಗಿ ಜನಿಸಿರ್ತಕ್ಕಂಥ ಇವರು ನಂತರದಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ಬಳಿಕ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅವರೇನು ಮಾಡ್ತಾರೆ, ಸೇವೆಯನ್ನು ಆರಂಭಿಸ್ತಾರೆ. ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿದ ಬಳಿಕ ನಂತರದಲ್ಲಿ ಅವರು ಅದೇ ವಿಭಾಗದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ನಿರ್ದೇಶಕರಾಗಿ ಆಯ್ಕೆಯಾಗಿ ಕೆಲ ವರ್ಷಗಳ ನಂತರ ಇಲ್ಲಿ ಕಲಾ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಅವರು ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೇವೆಯನ್ನು ಮಾಡಿದ್ದರೂ ಸಹ ಅವರು ಗುರುತಿಸ್ಕೊಂಡಿದ್ದು ಮಾತ್ರ ಕನ್ನಡ ಸಾಹಿತ್ಯದಲ್ಲಿ ಜನಪ್ರಿಯ ಭಾವಗೀತಾ ರಚನಾಕಾರರಾಗಿ. ನಂತರದಲ್ಲಿ ಅವರು ಅನೇಕ ರೀತಿಯಲ್ಲಿ ಅವರು ಬೇರೆ ಬೇರೆ ವಿಭಾಗಗಳಲ್ಲಿ ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸಂಶೋಧಕರಾಗಿ, ವಿದ್ವಾಂಸರಾಗಿ, ಅನುವಾದಕರಾಗಿ, ಆನಂತರ ಪ್ರೌಢ ವಿಮರ್ಶಕರಾಗಿ ಅವರು ಏನು ಮಾಡ್ತಾರೆ, ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಂತರದಲ್ಲಿ ಇವರು ಅನೇಕ ರೀತಿಯಾಗಿರ್ತಕ್ಕಂಥ ಸಾಹಿತ್ಯಿಕ ಕೃತಿಗಳನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಕೃತಿಗಳಿದ್ದಾವೆ, ಕವನ ಸಂಕಲನಗಳಿದ್ದಾವೆ, ಇಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕವನಗಳಿದ್ದಾವೆ. ಹಾಗಾಗಿ ಇವರು ಮೊದಲಿಗೆ ವೃತ್ತ, ಚಿತ್ರಕೂಟ, ಸುಳಿ ಎನ್ನುವಂಥ ಕವನ ಸಂಕಲನಗಳನ್ನು ಇವರು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ನಂತರದಲ್ಲಿ ಏನಾಗ್ತದೆ, ಅನೇಕ ರೀತಿಯಾಗಿರ್ತಕ್ಕಂಥ ಕವನಗಳನ್ನು ಬರೆದು ಧ್ವನಿ ಸುರುಳಿಗಳ ರೂಪದಲ್ಲಿ ಅವರು ಏನು ಮಾಡ್ತಾರೆ, ಹೊರತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ ಎನ್ನುವಂಥ ಇಲ್ಲಿ ಧ್ವನಿ ಸುರುಳಿಗಳನ್ನು ಅವರು ಏನು ಮಾಡ್ತಾರೆ, ಬಿಡುಗಡೆಯನ್ನು ಮಾಡ್ತಾರೆ, ಅಂದರೆ ಹೊರತರ್ತಾರೆ. ಆ ಧ್ವನಿ ಸುರುಳಿಗಳಂದ್ರೆ ಇಲ್ಲಿ ಏನಪ್ಪ, ಕ್ಯಾಸೆಟ್ಗಳು ಅಂತ. ಆ ಕ್ಯಾಸೆಟ್ಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಈ ಗೀತೆಗಳನ್ನು ಅವರು ಏನು ಮಾಡ್ತಾರೆ, ರಚನೆಯನ್ನು ಮಾಡ್ತಾರೆ. ಇದಾದ ಬಳಿಕ ಏನು ಮಾಡ್ತಾರೆ, ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂಥ ಧ್ವನಿ ಸುರುಳಿಗಳನ್ನು ಅವರು ಏನು ಮಾಡ್ತಾರೆ, ಹೊರತರ್ತಾರೆ. ಅದರಲ್ಲಿ ನಂದನ, ಕಿನ್ನೊರಿ, ನವಿಲುಗರಿ ಮತ್ತು ಕಿಶೋರಿ ಎನ್ನುವಂಥ ಇಲ್ಲಿ ಮಕ್ಕಳಿಗಾಗಿ, ವಿಶೇಷವಾಗಿ ಮಕ್ಕಳಿಗಾಗಿಯೇ ತಯಾರು ಮಾಡಿರುವಂಥ ಆ ಧ್ವನಿ ಸುರುಳಿಗಳನ್ನು ಅವರು ಏನು ಮಾಡ್ತಾರೆ, ಹೊರತರ್ತಾರೆ. ನಂತರದಲ್ಲಿ 16 ಸಾಹಿತ್ಯ ಸಾಧಕರ ಜೀವನದ ಮೇಲೆ, ಜೀವನದ ಘಟನೆಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಸಾಹಿತ್ಯ ರತ್ನ ಸಂಪುಟ ಎನ್ನುವಂಥ ಕೃತಿಯನ್ನು ಅವರೇನು ಮಾಡ್ತಾರೆ, ಹೊರತರ್ತಾರೆ. ಆ ಕೃತಿಯಲ್ಲಿ ಹಲವಾರು ಸಾಧಕರ ಜೀವನ ಚರಿತ್ರೆಯ ಮಹತ್ತರವಾಗಿರ್ತಕ್ಕಂಥ ಘಟನೆಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಆ ಕೃತಿ ಮಾಡ್ತದೆ ಅನ್ನುವಂಥದ್ದು. ಇನ್ನು ಇಲ್ಲಿ 2000ನೇ ಇಸ್ವಿಯಲ್ಲಿ ಅಮೇರಿಕದ ಹೂಸ್ಟನ್ ಎನ್ನುವಂಥ ಒಂದು ನಗರದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೀತದೆ. ಆ ಸಮ್ಮೇಳನದಲ್ಲಿ ಇವರೇನಾಗ್ತಾರಪ್ಪ, ಕವಿಗೋಷ್ಠಿ ನಡೀತದೆ. ಆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕವಿ ಲೇಖಕರಾಗಿರ್ತಕ್ಕಂಥ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಏನು ಮಾಡ್ತಾರೆ, ವಹಿಸ್ಕೊಳ್ತಾರೆ. ಹೀಗೆ ಹಂತ ಹಂತವಾಗಿ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಳ್ಳುವಂಥ ಪ್ರಯತ್ನವನ್ನು NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಮಾಡ್ತಾರೆ. ನಂತರದಲ್ಲಿ ಇವರ ಸೇವೆಯನ್ನು ಗಮನಿಸಿರ್ತಕ್ಕಂಥ ಸಾಹಿತ್ಯದ ವಲಯ, ಸಂಘ ಸಂಸ್ಥೆಗಳು ಇಲ್ಲಿ 16 ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟು ಗೌರವಿಸಲಾಗ್ತದೆ. ಅದರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಸಲ್ತದೆ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ನಂತರ ಆರ್ಯಭಟ ಪ್ರಶಸ್ತಿ ಅನ್ನುವಂಥ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಇವರಿಗೆ ಲಭಿಸ್ತವೆ ಅನ್ನುವಂಥದ್ದು. ಇಷ್ಟು ಕವಿಯಾಗಿರ್ತಕ್ಕಂಥ ಯಾರು, NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕುರಿತಾಗಿರ್ತಕ್ಕಂಥ ಒಂದು ಕಿರು ಪರಿಚಯ. ಇವರು ಇನ್ನು ಈ 3 ತಿಂಗಳಾಯಿತು, ಮಾರ್ಚ್ 6, 2021ರಲ್ಲಿ ಅವ್ರು ಏನಾಗ್ತಾರೆ, ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ, ದೈವಾಧೀನರಾಗ್ತಾರೆ ಅನ್ನುವಂಥದ್ದು. ಹಿಂಗೆ ಸುದೀರ್ಘವಾಗಿರ್ತಕ್ಕಂಥ ಜೀವಿತಾವಧಿಯಲ್ಲಿ ಅವ್ರೇನು ಮಾಡಿದರು, ಮಾತ್ರವಾಗಿರ್ತಕ್ಕಂಥ ಈ ಕನ್ನಡಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಯಾರಪ್ಪ, NS ಲಕ್ಷ್ಮೀನಾರಾಯಣ ಭಟ್ಟ ಅವರು. ಈಗ ಅವರು ಬರೆದಿರ್ತಕ್ಕಂಥ ಈ ಗದ್ಯದಲ್ಲಿ ಯಾವ ಯಾವ ವಿಚಾರಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಒಂದು ವ್ಯಕ್ತಿಚಿತ್ರ ಅಂದ ತಕ್ಷಣ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು, ಹಲವಾರು ಸಂದರ್ಭಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವರ್ತನೆಯನ್ನು ತೋರಿರ್ತಾನೆ. ಅದು ಸಕಾರಾತ್ಮಕವಾಗಿರ್ಬೋದು, ನಕಾರಾತ್ಮಕವಾಗಿರ್ಬೋದು. ಆದರೆ
ವ್ಯಕ್ತಿಗಳ ವ್ಯಕ್ತಿತ್ವದ ಆಧಾರದ ಮೇಲೆ ಅವರು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಿದ್ರು ಅನ್ನೋದು ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಈ ಡಿ ವಿ ಜಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಉತ್ತಮೋತ್ತಮರ ಜೊತೆಗೆ ಇಲ್ಲಿ ವರ್ತನೆಯನ್ನು ಮಾಡುವಂಥದ್ದು, ಇಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ಅವರ ಜೀವನದುದ್ದಕ್ಕೂ ಕೂಡ ಕಾಣ್ತಾ ಹೋಗ್ತೇವೆ. ಆ ನಿಟ್ಟಿನಲ್ಲಿ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಇಲ್ಲಿ ಅವರ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂಥ ಸ್ವಾರಸ್ಯಕರವಾಗಿರ್ತಕ್ಕಂಥ ಘಟನೆಗಳನ್ನು ಇಲ್ಲಿ ಹೇಳುವಂಥದ್ದು. ಆ ಘಟನೆಗಳ ಹೇಳುವಂಥ ಒಂದು ಪ್ರಕ್ರಿಯೆಗೆ, ಒಂದು ಸಾಹಿತ್ಯದ ಪ್ರಕಾರಕ್ಕೆ ನಾವೆಂತ ಕರಿತೀವಪ್ಪ, ವ್ಯಕ್ತಿ ಚಿತ್ರ ಅಂತ ಕರಿತೀವಿ. ಆ ವ್ಯಕ್ತಿ ಚಿತ್ರದ ಅಡಿಯಲ್ಲಿ ಇವತ್ತು ಈ ಗದ್ಯ ಪಾಠವನ್ನು ನೋಡಬೇಕಾಗಿದೆ. ಆ ಗದ್ಯ ಪಾಠದಲ್ಲಿ ಯಾವ ಯಾವ ವಿಚಾರಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮಿರ್ಜಾ ಇಸ್ಮಾಯಿಲ್, ಡಾಕ್ಟರ್ ಡಿ ವಿ ಗುಂಡಪ್ಪನವರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು, ಈ ಮೂವರು ವ್ಯಕ್ತಿಗಳು ಕೂಡ ದಂತಕಥೆಗಳಿದ್ದಂಗೆ. ಮಿರ್ಜಾ ಇಸ್ಮಾಯಿಲ್ರು ಕೂಡ ದಿವಾನರಾಗಿ ಆ ಕಡಿಮೆ ಸೇವೆಯನ್ನೇನು ಮಾಡಿಲ್ಲ. ಮೈಸೂರು ರಾಜ್ಯದ ಆಡಳಿತಾವಧಿಯಲ್ಲಿ ಅವರು ದಿವಾನರಾಗಿ ಸರಿಸುಮಾರು, ಅಂದರೆ ಆ ದಿವಾನರು ಮತ್ತು ಆ ಅರಮನೆಯಲ್ಲೇ ಸೇವೆ ಮಾಡಲಿಕ್ಕೆ ಹಚ್ಚಿ ಅವರೇನಪ್ಪ 41 ವರ್ಷಗಳ ಕಾಲ ಅವರೇನು ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ. ಡಿ ವಿ ಜಿ ಅವರು ಕೂಡ ಕಡಿಮೆ ವ್ಯಕ್ತಿತ್ವದ ಮನುಷ್ಯನೂ ಅಲ್ಲ, ಅಂದರೆ ವ್ಯಕ್ತಿ ಅಲ್ಲ. ಹಾಗೆಯೇ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಕಡಿಮೆ ವ್ಯಕ್ತಿತ್ವದ ವ್ಯಕ್ತಿನೂ ಕೂಡ ಅಲ್ಲ. ಅಂದರೆ ಮೂವರು ಖ್ಯಾತನಾಮರ ಒಂದು ಘಟನೆಗಳ ಮೇಲೆ ಬೆಳಕನ್ನು ಚೆಲ್ಲುವ ಒಂದು ಮಾದರಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಕಳಿಸುವಂತಹ, ಜೊತೆಗೆ ವ್ಯಕ್ತಿಗಳ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ಒಂದು ಪಾಠ ಯಾವುದಪ್ಪ, ಸಾರ್ಥಕ ಬದುಕಿನ ಸಾಧಕ. ಈ ಸಾರ್ಥಕ ಬದುಕಿನ ಸಾಧಕ ಗದ್ಯ ಭಾಗದಲ್ಲಿ ಯಾವ ಯಾವ ವಿಚಾರಗಳಿದಾವೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲಿ ಆ ಗದ್ಯ ಪಾಠವನ್ನು ಒಂದು ಸಾರಿ ಓದಿ ಓದ್ಕೊಂಡು ಆಮೇಲೆ ಆ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿ. ಡಿ ವಿ ಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಂಡರು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿಯೇನು ಸಾಮಾನ್ಯರೇ? ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. SSLC ಕೂಡ ದಾಟದ ಓದು. ಭಾರಿ ಶ್ರೀಮಂತರು ಎಂದರೆ ದಿನದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿ ಅವರಿಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಡಿ ವಿ ಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು. ಒಬ್ಬರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ, ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ ವಿ ಜಿ ಅವರನ್ನು ವರ್ಣಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರೇ. ಡಿ ವಿ ಜಿ ಮುಳುಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ ಡಿ ವಿ ಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಬಡವ, ಪ್ರಾಮಾಣಿಕ. ಡಿ ವಿ ಜಿ ಅವರ ತಂದೆಗೆ ಬೇಕಾಗಿದ್ದವನು. ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೀವೆಲ್ಲ ಏನಾದರೂ ಹೇಳಿ ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೋರಿಂಗ್ಪೇಟೆ, ಬಂಗಾರದ ಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡೀಲೇಬೇಕು. ರಸೂಲ್ ಖಾನ್ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು.
DVG ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನನ ದಯೆಯಿಂದ. ಇಷ್ಟು ನೋಡೋಣ. ಇಲ್ಲಿ ಏನಾಗಿತ್ತಪ್ಪ, DVG ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬೇರೇನು ಓದೋದು ಬೇಡ, ಅವರ ಕಗ್ಗದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕಗ್ಗವನ್ನು ಅರ್ಥ ಮಾಡಿಕೊಂಡ್ರು ಕೂಡ ಸಾಕು. ಅವರು ಯಾವ ರೀತಿಯಲ್ಲಿ ಜನಮುಖಿ ಅಥವಾ ಸಮಾಜಮುಖಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದ್ರು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ಕಗ್ಗ ಇದೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸಿ ನಗುತ್ತಾ ಬಾಳುವ ವರವಮಿಗೆ ನೀನು ಬೇಡಿಕೋ ಮಂಕುತಿಮ್ಮ ಅಂತ. ಅಂದರೆ ಅವರು ಯಾವ ರೀತಿಯಲ್ಲಿ ಜೀವನವನ್ನು ಅವರು ಸ್ವೀಕರಿಸಿದ್ರು, ಜೀವನವನ್ನು ಅವರು ನೋಡುವಂಥ ದೃಷ್ಟಿಕೋನಗಳು ಹೇಗಿದ್ವು ಅನ್ನೋದನ್ನು DVG ಅವರ ವ್ಯಕ್ತಿತ್ವವನ್ನು ತೋರಿಸ್ತದೆ. ಪದ್ಮಭೂಷಣ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪನವರ ವ್ಯಕ್ತಿತ್ವದ ಅನಾವರಣ ಈ ಪಾಠದ ಮೂಲಕ ಒಂದು ಆಯಾಮವನ್ನು ನಾವು ನೋಡ್ಬೋದಾಗಿದೆ. ಅದರಲ್ಲಿ ಯಾವ ಯಾವ ವಿಚಾರಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, DVG ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ದಿವಾನ್ ಮಿರ್ಜಾ ಸಾಹೇಬರು ಅಂದರೆ ಯಾರಪ್ಪ? ಈಗ ಇವರು ಯಾಕೆ DVG ಅವರ ವ್ಯಕ್ತಿತ್ವ ತಪ್ಪಿತೆನಿಸಿ ಅಥವಾ ಸ್ನೇಹ ತಪ್ಪಿತೆನಿಸಿ ಏನಾಗಿತ್ತಪ್ಪ, ಇಲ್ಲಿ ಆತಂಕಗೊಂಡಿದ್ರು, ಗಾಬರಿಗೊಂಡಿದ್ರು, ಭಯ ಆಗಿತ್ತು ಅವ್ರಿಗೆ. ಯಾರಿಗೆ? ಈ ದಿವಾನ್ ಮಿರ್ಜಾರಿಗೆ ನೋಡಿ, DVG ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ತಮ್ಮೊಡನೆ ಮಾತಾಡ್ತಾ ಇರಲಿಲ್ಲ. ಯಾಕೆ DVG ಅವರು ನನ್ನೊಡನೆ ಮಾತಾಡ್ತಾ ಇಲ್ಲ, ನನಗೂ ಅವ್ರಿಗೆ ನಾನು ಯಾವ ರೀತಿಯಲ್ಲಿ ಅವ್ರಿಗೆ ಮನಸ್ಸಿಗೆ ಬೇಸರ ಆಗುವಂತೆ ನಡ್ಕೊಂಡಿದ್ದೇನೆ, ನನ್ನ ಯಾವ ಮಾತು ಅವರ ಈ ಸ್ನೇಹಕ್ಕೆ ಇಲ್ಲಿ ತಡೆಯನ್ನುಂಟು ಮಾಡಿದೆ ಅನ್ನುವಂಥ ವಿಚಾರವನ್ನು ಯಾರು ಮಿರ್ಜಾ ಇಸ್ಮಾಯಿಲರು ಮಾಡ್ತಾಯಿದ್ರು. ಮಿರ್ಜಾ ಇಸ್ಮಾಯಿಲರು ಏನು ಕಡಿಮೆ ವ್ಯಕ್ತಿತ್ವದ ವ್ಯಕ್ತಿಯಲ್ಲ. ಇವರು ಮೂಲತಃವಾಗಿ ಈ ಪರ್ಷಿಯನ್ ಮೂಲದ ವ್ಯಕ್ತಿಗಳು. ಇವರ ಅಜ್ಜ ಅಸ್ಗರ್ ಅಲಿ ಅನ್ನುವಂಥವ್ರು ಏನು ಮಾಡ್ತಾರೆ, ಇಲ್ಲಿ ಭಾರತಕ್ಕಾಗಿ ವ್ಯಾಪಾರಕ್ಕಾಗಿ ಬರ್ತಾರೆ. ವ್ಯಾಪಾರಕ್ಕಾಗಿ ಬಂದಂಥ ಅಸ್ಗರ್ ಅಲಿ ಏನು ಮಾಡ್ತಾರೆ, ಇಲ್ಲಿ ಬಹಳ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ. ಯಾರ ಹತ್ರ? ಮೈಸೂರು ಒಡೆಯರ ಹತ್ರ. ಆ ಒಡೆಯರ ಸಂಪರ್ಕ ಮತ್ತು ಈ ಮಿರ್ಜಾರ ತಾತ ಅಸ್ಗರ್ ಅಲಿ ಏನಾಗ್ತದೆ, ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಾರೆ. ಈ ಸಂಬಂಧ ಏನಾಗುತ್ತೆ, ಅಸ್ಗರ್ ಅಲಿಯ ಮಗ ಅಂದರೆ ಮಿರ್ಜಾರ ತಂದೆ ಆಗಾ ಖಾನ್ ಏನು ಮಾಡ್ತಾನೆ, ಆ ಒಡೆಯರ ಅಂಗರಕ್ಷಕನಾಗಿ ನೇಮಕವನ್ನು ಆಗ್ತಾನೆ. ಅಂಗರಕ್ಷಕನಾಗಿ ನೇಮಕವಾದಾಗ ಅಲ್ಲಿ ಒಡೆಯರ ಮತ್ತು ಅವರ ಸಂಬಂಧ ಇನ್ನೂ ಕೂಡ ಆತ್ಮೀಯತೆಯಿಂದ ಬೆಳೀತದೆ. ಇಂಥದ್ದೇ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಮಿರ್ಜಾ ಇಸ್ಮಾಯಿಲರು ಏನು ಮಾಡ್ತಾರೆ, ಒಂದೇ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾರೆ. ಅಂದರೆ ಇಬ್ಬರು ಸಹಪಾಠಿಗಳು, ಆಪ್ತ ಮಿತ್ರರು ಅವ್ರು ಬೀಳರು ಇಬ್ಬರು. ಯಾರು? ಮಿರ್ಜಾ ಇಸ್ಮಾಯಿಲರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಏನಾಗುತ್ತೆ, ಅವರ ಒಂದು ಸ್ನೇಹ ಮತ್ತು ಅವರ ಬುದ್ಧಿವಂತಿಕೆಯನ್ನು ನೋಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಾಡ್ತಾರೆ, ಇವರನ್ನ ಹುಜೂರ್ ಕಾರ್ಯದರ್ಶಿಯಾಗಿ ನೇಮಕವನ್ನು ಮಾಡ್ತಾರೆ. ಯಾರನ್ನ? ಮಿರ್ಜಾ ಇಸ್ಮಾಯಿಲರನ್ನು ಹುಜೂರ್ ಕಾರ್ಯದರ್ಶಿಯಾಗಿ ನೇಮಕವನ್ನು ಮಾಡಿ ನಂತರದಲ್ಲಿ ಏನಾಗ್ತಾರೆ, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ನಂತರ ಈ ಮೈಸೂರು ರಾಜ್ಯದ ದಿವಾನರಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಸರಿಸುಮಾರು 43 ವರ್ಷಗಳ ಕಾಲ ಅಲ್ಲಿ ಮೈಸೂರು ಒಡೆಯರ ಸನ್ನಿಧಾನದಲ್ಲಿ ಅಂದರೆ ಒಡೆಯರ ಹತ್ರ ಅವ್ರು ಏನು ಮಾಡ್ತಾರೆ, ಉನ್ನತ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಇಂತಹ ಒಬ್ಬ ಶ್ರೇಷ್ಠ ಪರಮೋಚ್ಚವಾಗಿರ್ತಕ್ಕಂಥ ಉನ್ನತ ಹುದ್ದೆಯನ್ನು ಪಡೆದಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲರು ಇಲ್ಲಿ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಪತ್ರಕರ್ತನಾಗಿ ಕೆಲಸ ಮಾಡ್ತಕ್ಕಂಥ DVG ಅವರ ಸ್ನೇಹ ತಪ್ಪಿತನಿಸಿ ಇಲ್ಲ ಇಲ್ಲಿ ಮಾತು ನಿಲ್ಲಿಸಿದ್ರು ಅಂತೇಳಿ ಕಳವಳಗೊಂಡಿದ್ರು, ಭಯಗೊಂಡಿದ್ರು. ಅಂದರೆ DVG ಅವರು ಮತ್ತೆ ಏನು ಅನ್ನೋದನ್ನು ನಾವು ಈಗ ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, DVG ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು ಅಂದರೆ ಭಯ ಆಗಿತ್ತು. ಯಾಕೆ ಮಿರ್ಜಾ ಇಸ್ಮಾಯಿಲರು ಇಲ್ಲಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂದರೆ DVG ಅವರು ನನ್ನ ಜೊತೆ ಯಾಕೆ ಮಾತನಾಡ್ತಾ ಇಲ್ಲ, ನನ್ನ ತಪ್ಪೇನಿದೆ ಅಂತಂದೇಳಿ ಮಿರ್ಜಾ ಇಸ್ಮಾಯಿಲರಿಗೆ ಅವರಿಗೆ ಭಯಗೊಂಡಿದ್ದರು, ಆತಂಕವನ್ನು ಪಡ್ಕೊಂಡಿದ್ರು ಅನ್ನೋದು. ಇನ್ನು ಆಪ್ತರೆದುರು ಅದನ್ನು ತೋಡಿಕೊಂಡರು. ಆಪ್ತರೆದುರು ಅಂದರೆ ತನ್ನ ಸ್ನೇಹವರ್ಗ, ಸ್ನೇಹಿತರು ಇದ್ದಾರಲ್ಲ, ಆ ಆಪ್ತರು ಅಂತ ಏನು ಕರಿತೀವಲ್ಲ, ಆ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರು, ಇಲ್ಲ ನನ್ನ ಜೊತೆಗೆ DVG ಅವರು ಸರಿಯಾಗಿ ಮಾತನಾಡ್ತಾ ಇಲ್ಲ, ಯಾಕೋ ನನ್ನ ಮೇಲೆ ಅವರಿಗೆ ಬೇಸರ ಉಂಟಾಗಿದೆ, ಹಾಗಾಗಿ ನನಗೆ ಅವರ ಸ್ನೇಹದ ಅವಶ್ಯಕತೆ ಇದೆ. ಅವರೊಬ್ಬ ಉತ್ತಮ ವ್ಯಕ್ತಿ, ಉತ್ತಮ ಬುದ್ಧಿವಂತ, ಸರಳ ಜೀವಿ ಅನ್ನುವಂಥ ಒಂದು ಮನೋಭಾವನೆ ಮಿರ್ಜಾ ಇಸ್ಮಾಯಿಲರ್ ಇತ್ತು. ಆ ಕಾರಣದಿಂದಾಗಿ ಏನಾಗಿದ್ದರು, ಅವರ ಸ್ನೇಹಿತರಲ್ಲಿ ಅವರು ಹೇಳ್ಕೊಂಡಿದ್ರು. ನೋಡಿ,
ಆಪ್ತರೆದುರು ಅದನ್ನು ತೋಡಿಕೊಂಡರು, ತಮ್ಮದು ಏನೂ ತಪ್ಪಿಲ್ಲ ಎಂದರು. ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ, ಇದರಲ್ಲಿ ನಾನೇನೂ ಕೂಡ ಆ ಡಿ ವಿ ಜಿಯವರ ಜೊತೆ ಇಲ್ಲಿ ಕೆಟ್ಟದಾಗಿ ವರ್ತನೆಯನ್ನು ಮಾಡಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ನಿಂದಿಸುವ ಅಂದರೆ ನಿಂದಿಸಿಲ್ಲ, ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಂದನೆಯನ್ನು ಮಾಡಿಲ್ಲ. ಜೊತೆಗೆ ಅವರನ್ನು ನಾನು ಆರಾಧಿಸ್ತೀನಿ, ಅವರ ಸ್ನೇಹವನ್ನು ನಾನು ಸಂತೋಷ ಪಡ್ತೀನಿ, ಆನಂದಿಸುತ್ತೀನಿ. ಹಾಗಾಗಿ ನನಗೆ ಅವರ ಸ್ನೇಹ ಬೇಕಾಗಿದೆ ಅಂತೇಳಿ ಯಾರು ಮಿರ್ಜಾ ಇಸ್ಮಾಯಿಲರು ಯಾರಿಗೆ ತನ್ನ ಆಪ್ತ ವಲಯದಲ್ಲಿ ತನ್ನ ಸ್ನೇಹಿತರ ವರ್ಗದಲ್ಲಿ ಪಾಪ ಆ ಒಂದು ಅಳುವನ್ನು ಆ ನೋವನ್ನು ತೋಡ್ಕೊಂಡಿದ್ರು ನೋಡಿ. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಯಾವುದಕ್ಕಾಗಿ ಅವರ ಸ್ನೇಹವನ್ನು ಮತ್ತೆ ಪುನರ್ ಸ್ಥಾಪಿಸುವುದಕ್ಕಾಗಿ ಅವರಿವರ ಅಂದರೆ ಇಲ್ಲಿ ತನಗೆ ಅಂದರೆ ಡಿ ವಿ ಜಿಯವರ ಜೊತೆ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತಾಡಿ, ಇಲ್ಲ ಮಿರ್ಜಾ ಸಾಹೇಬ್ರದ್ದು ಏನು ತಪ್ಪಿಲ್ಲ, ದಯಮಾಡಿ ನೀವು ಅವರ ಸ್ನೇಹವನ್ನು ಮಾಡಿ, ಅವ್ರ ಜೊತೆ ಚೆನ್ನಾಗಿ ಮಾತನಾಡಿ, ಅವರ ಜೊತೆ ಇಲ್ಲಿ ಅವರ ಒಂದು ಕೂಟದಲ್ಲಿ ನೀವು ಕೂಡ ಒಬ್ಬರಾಗಿ ಅಂತೇಳಿ ಅವರಿವರ ಕೂಡ ಅವ್ರು ಏನು ಮಾಡಿದರು, ಪ್ರಯತ್ನವನ್ನು ಮಾಡಿದರು. ಯಾಕೆ ಆ ಮಿರ್ಜಾರಿಗೆ ಅಂಥ ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ವ್ಯಕ್ತಿ ಬೇಕಾಗಿದೆ, ಆತೊಬ್ಬ ಮೇಧಾವಿ ಪಂಡಿತನಾಗಿರ್ತಕ್ಕಂಥ ಡಿ ವಿ ಜಿಯವರ ಸ್ನೇಹ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡಿದರು, ಡಿ ವಿ ಜಿಯವರ ಸ್ನೇಹವನ್ನು ಕಳೆದುಕೊಳ್ಳಲಿಕ್ಕೆ ಇಷ್ಟಪಡಲಿಲ್ಲ ಅನ್ನುವಂಥದ್ದು ನೋಡಿ. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತುರಿಯುವಂತೆ ಮಾಡಿದ ವ್ಯಕ್ತಿ ಏನು ಸಾಮಾನ್ಯರೇ. ಹೀಗೆ ಇಲ್ಲಿ ದೊಡ್ಡ ದೊಡ್ಡ ದಿವಾನರನ್ನು ಕೂಡ ತನ್ನ ಸ್ನೇಹಕ್ಕಾಗಿ ಆತೊರೆಯುವಂತೆ, ಹಂಬಲಿಸುವಂತೆ, ಬೇಡಿಕೊಳ್ಳುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಾಮಾನ್ಯನೇನು ಅಥವಾ ಸಾಮಾನ್ಯರೇನು ಅಂತ ಹೇಳಿದರೆ ಅವ್ರು ನಿಜವಾಗ್ಲೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ. ಅವರು ತುಂಬ ಅವ್ರದ್ದೇ ಆಗಿರ್ತಕ್ಕಂಥ ವ್ಯಕ್ತಿತ್ವದಲ್ಲಿ ಅವರು ತುಂಬ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಇದ್ದಂಥವ್ರು ಯಾರಪ್ಪ, ಡಿ ವಿ ಜಿಯವರು ಅನ್ನುವಂಥದ್ದು ನೋಡಿ. ಹಾಗೆಂದು ಅವರೇನೋ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಮಿರ್ಜಾ ಸಾಹೇಬರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿದ್ದರು, ದಿವಾನ ಹುದ್ದೆಯನ್ನು ಅಲಂಕರಿಸಿದರು. ಆದರೆ ಹಾಗೆಂತೇಳಿ ಮತ್ತು ಇವರು ಡಿ ವಿ ಜಿಯವರೇನೋ ಮಿರ್ಜಾ ಸಾಹೇಬರಂತೆ ಇಲ್ಲಿ ಉನ್ನತವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿದ್ರೇನು ಅಂತೇಳಿ ಪ್ರಶ್ನೆ ಮಾಡಿಕೊಂಡಾಗ ಅವರು ಡಿ ವಿ ಜಿಯವರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರಲಿಲ್ಲ, ಯಾವುದೇ ಪದವಿಯನ್ನು ಪಡೆದಿರಲಿಲ್ಲ. SSLC ದಾಟದ ಓದು ಅಂತೇಳಿ ಮುಂದೆ ಹೇಳ್ತಾ ಹೋಗ್ತಾರೆ ನೋಡಿ. ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ, ದೊಡ್ಡದಾಗಿರ್ತಕ್ಕಂಥ ಉನ್ನತ ಪದವಿಯನ್ನು ಅವರು ಪಡೆದಿರಲಿಲ್ಲ. SSLC ಕೂಡ ದಾಟದ ಓದು ಅಂದರೆ ಅವರು SSLCಯನ್ನು ಮೆಟ್ರಿಕ್ಯುಲೇಷನನ್ನು ಕೂಡ ಅವರು ಪಾಸ್ ಆಗಿರಲಿಲ್ಲ. ಅಂದರೆ ಈ 10th ಎಕ್ಸಾಮ್ ಅಂತ ಏನು ಕರಿತೀವಲ್ಲ, ಆ ಎಕ್ಸಾಮ್ ಕೂಡ ಅವರು ಪೂರ್ಣಗೊಳಿಸಿರಲಿಲ್ಲ. ಯಾರು, ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪನವರು ಅಂತ. ಅಂದರೆ ಆ ಥರದ ಅಷ್ಟೇ ಶಿಕ್ಷಣವನ್ನು ಅವ್ರು ಪಡೆದಿದ್ದರು. ಅಷ್ಟು ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿ, ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಪಡೆದ ವ್ಯಕ್ತಿಯಾಗಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲ್ರು ಏನು ಮಾಡಿದರು, ಇವರ ಸ್ನೇಹಕ್ಕಾಗಿ ಆತುರಿತಾ ಇದ್ದರು ನೋಡಿ. ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಅಂದರೆ ಇವರಿಲ್ಲಪ್ಪ, ಅವರು ಶಿಕ್ಷಣವನ್ನು ಪಡೆದಿರಲಿಲ್ಲ, ಆದರೆ ಇನ್ನೇನು ಯಾವ ಆಧಾರದಲ್ಲಿ ಮತ್ತು ಮಿರ್ಜಾ ಇಸ್ಮಾಯಿಲ್ರು ಏನು ಮಾಡ್ತಾಯಿದ್ರು, ಇವರ ಸ್ನೇಹಕ್ಕಾಗಿ ಆತುರಿತಾ ಇದ್ರಪ್ಪ ಅಂದರೆ ಇವರೇನು ಶ್ರೀಮಂತರು ಇರಬೇಕು ಅಂತೇಳಿ ಯೋಚನೆ ಮಾಡಿದ್ರೆ, ದಿನದ ಅಗತ್ಯ, ಇವತ್ತು ಊಟಕ್ಕಿದ್ರೆ ನಾಳೆ ಇರ್ತಾ ಇರಲಿಲ್ಲ, ಇವತ್ತು ಮುಂಜಾನೆ ಇದ್ದರೆ ಸಾಯಂಕಾಲಕ್ಕೆ ಅಥವಾ ರಾತ್ರಿಗೆ ಊಟಕ್ಕೆ ಮತ್ತೆ ಜೋಡಿಸ್ಬೇಕಾಗಿತ್ತು ಅನ್ನುವಂಥ ಪರಿಸ್ಥಿತಿಯನ್ನು ಯಾರು, ಡಿ ವಿ ಜಿ ಅವ್ರದ್ದಿತ್ತು, ಡಿ ವಿ ಜಿ ಅವರ ಕುಟುಂಬ ಇತ್ತು, ಡಿ ವಿ ಜಿ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇತ್ತು. ಅಂದರೆ ತುಂಬ ಕಷ್ಟಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ರು ಯಾರು, ಡಿ ವಿ ಜಿ ಅವರು. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶ್ರೀಮಂತಿಕೆಯ ಜೀವನ ಅವರು ಮಾಡ್ತಾ ಇರಲಿಲ್ಲ, ಶ್ರೀಮಂತಿಕೆಯೂ ಕೂಡ ಅವ್ರಿಗೆ ಇರಲಿಲ್ಲ ಅನ್ನುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಇನ್ನೇನಪ್ಪ, ಸರ್ಕಾರಿ ನೌಕರಿ ಐತಿ ಏನು ಅಂದರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದಲ್ಲಿ ನೌಕರಿ ಅಂದರೆ ಯಾವುದೇ ಸರ್ಕಾರಿ ನೌಕರಿಯನ್ನು ಅವ್ರು ಮಾಡ್ತಾ ಇರಲಿಲ್ಲ, ಸರ್ಕಾರದಲ್ಲಿ ಯಾವುದೇ ದೊಡ್ಡ ಹುದ್ದೆಯನ್ನು ಅವರು ಪಡ್ಕೊಂಡಿರಲಿಲ್ಲ. ಹಾಗಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ದೊಡ್ಡ ಅಧಿಕಾರದ ಮಾತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೊಕ್ಕಿನಿಂದ ಗರ್ವದಿಂದ ಅವ್ರು ಏನು ಮಾಡ್ತಿರಲಿಲ್ಲ, ಯಾವುದೇ ಮಾತನ್ನು ಕೂಡ ಆಡ್ತಾ ಇರಲಿಲ್ಲ. ಯಾರು, ಡಿ ವಿ ಜಿ ಅವರು. ಅಂದರೆ ದೊಡ್ಡ ಅಧಿಕಾರದ ಮಾತುಗಳು ಕೂಡ ಅವರ ಬಾಯಿಂದ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ನೋಡಿ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು ನೋಡಿ. ಆದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ಆರ್ಥಿಕವಾಗಿ ಸರಿಯಿಲ್ಲ,
ಉತ್ತಮವಾಗಿರ್ತಕ್ಕಂಥ ಅಂದರೆ ಉನ್ನತ ಶಿಕ್ಷಣವನ್ನು ಅವರು ಪಡೆದಿರಲಿಲ್ಲ. ಇನ್ನು ಬಹಳ ದೊಡ್ಡ ಶ್ರೀಮಂತರು ಏನು ಅಂತ ಹೇಳಿದರೆ ಆ ಶ್ರೀಮಂತಿಕೆ ಕೂಡ ಅವರಲ್ಲಿ ಇರಲಿಲ್ಲ. ಇನ್ನು ಅವರು ಸರ್ಕಾರಿ ಉದ್ಯೋಗ ಅದನ್ನು ಕೂಡ ಪಡೆದಿರಲಿಲ್ಲ. ಇನ್ನು ಇಷ್ಟೆಲ್ಲ ಇದ್ದರೂ ಕೂಡ ಮೈಸೂರು ರಾಜ್ಯದ ಪರಮೋಚ್ಚ ಉನ್ನತವಾಗಿರ್ತಕ್ಕಂಥ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಮಿರ್ಜಾ ಸಾಹೇಬರು ಏನು ಮಾಡಿದರು, ಇವರ ಸ್ನೇಹ ತಪ್ಪಿತೆನಿಸಿ, ಇಲ್ಲಪ್ಪ ಯಾಕೆ ನನ್ನ ಗುಂಡಪ್ಪನವರು ನನ್ನ ಒಡನಾಡಿಯಾಗಿದ್ದರು, ಯಾಕೆ ಇವತ್ತು ನನ್ನ ಸ್ನೇಹ ಬೇಡ ಅನ್ನಿಸಿ ಯಾಕೆ ಅವರು ನನ್ನಿಂದ ದೂರವನ್ನು ಕಾಪಾಡ್ಕೊಳ್ತಿದ್ದಾರೆ, ನನ್ನಿಂದ ಅವ್ರು ಯಾಕೆ ಈ ರೀತಿಯಾಗಿ ಹೊರಗೆ ಇದ್ದಾರೆ, ಇಲ್ಲಿ ಮೊದಲಿನ ಥರ ಯಾಕೆ ಇಲ್ಲ ಅನ್ನುವಂಥ ಒಂದು ಭಾವನೆಯನ್ನು ಹೊಂದಿ ಅವರು ಕಳವಳಗೊಂಡಿದ್ದರು. ಯಾರಪ್ಪ? ದಿವಾನ್ ಮಿರ್ಜಾ ಇಸ್ಮಾಯಿಲರು. ಹಾಗಿದ್ರೆ ಡಿ ವಿ ಜಿ ಅವರಿಗೆ ಅಷ್ಟು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ ಯಾವುದು? ಡಿ ವಿ ಜಿ ಅವರು ಇಂಥ ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಗಳಿಸಿಕೊಂಡಿದ್ದು ಹೇಗೆ ಅನ್ನೋದನ್ನು ಅವ್ರಿಗೆ ಹೇಳ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿಗೆ ಬಂದದ್ದು ಹೇಗೆ? ಇಂಥ ಸತ್ವಶಾಲಿಯಾಗಿರ್ತಕ್ಕಂಥ ಗಟ್ಟಿತನದಿಂದ ಮತ್ತು ಜೊತೆಗೆ ಎಲ್ಲರೂ ಕೂಡ ಡಿ ವಿ ಜಿ ಅವರ ಕಡೆಗೆ ತಿರುಗಿ ನೋಡುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಡಿ ವಿ ಜಿ ಅವರಿಗೆ ಬಂದದ್ದು ಹೇಗೆ ಅನ್ನೋದನ್ನು ಲೇಖಕ NS ಲಕ್ಷ್ಮೀನಾರಾಯಣ ಭಟ್ ಅವರು ಹೇಳ್ತಾ ಹೋಗ್ತಾರೆ. ಕೇವಲ ಶೀಲ ಅಂದರೆ ಚಾರಿತ್ರ್ಯ, ನಡತೆ, ಉತ್ತಮವಾಗಿರ್ತಕ್ಕಂಥ ನಡೆನುಡಿಯನ್ನು ಅವ್ರು ಏನು ಮಾಡಿದ್ರಪ್ಪ ಇಲ್ಲಿ ರೂಢಿಸ್ಕೊಂಡಿದ್ರು. ಶೀಲ ಅಂದರೆ ಚಾರಿತ್ರ್ಯ ಅಂದರೆ ನಡತೆ ಅಂದ್ರೇನು? ಇಲ್ಲಿ ಹೇಳಿದಂತೆ ಕೇಳ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ಕೊಟ್ಟ ಮಾತಿಗೆ ತಪ್ಪಿ ನಡೆಯದಂತೆ ಇಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಹೇಳಿದಂತೆ ನುಡಿದಂತೆ ನಡೆಯುವಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಯಾರಪ್ಪ? ಡಿ ವಿ ಜಿ ಅವರಾಗಿದ್ದರು. ಹಾಗಾಗಿ ಕೇವಲ ಶೀಲ, ವಿವೇಕ, ಜ್ಞಾನಿ, ತಿಳುವಳಿಕೆ ಅಂದರೆ ಉತ್ತಮವಾಗಿರ್ತಕ್ಕಂಥ ಜ್ಞಾನಿಯಾಗಿದ್ದರು, ಅವರು ವಿವೇಕವಂತರಾಗಿದ್ದರು. ಇನ್ನು ನಿಸ್ಪೃಹತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಆಸೆಯನ್ನು ಬಿಟ್ಟಿರ್ತಕ್ಕಂಥದ್ದು, ತನಗಾಗಿ ಸ್ವಾರ್ಥಕ್ಕಾಗಿ ಏನೂ ಕೂಡ ನನಗೆ ಬೇಕು ಅಂತೇಳಿ ಇಲ್ಲಿ ತಾನು ದುಡಿಯದೆ ಬರುವಂಥ ಯಾವುದೇ ಆಸ್ತಿಯನ್ನು ಅವರು ಸ್ವೀಕರಿಸ್ತಾ ಇರಲಿಲ್ಲ, ಬೇಕಾಗಿಲ್ಲ ನನಗೆ. ಅತಿಯಾದ ಆಸೆಯನ್ನು ಉಳ್ಳವರಾಗಿರಲಿಲ್ಲ. ಇಲ್ಲಿ ಆಸೆಯನ್ನು ತ್ಯಜಿಸಿರ್ತಕ್ಕಂಥ ಭಾವಕ್ಕೆ ಏನಂತ ಕರಿತೀವಪ್ಪ? ನಿಸ್ಪೃಹತೆ, ನಿಸ್ವಾರ್ಥತೆ, ನಿಸ್ವಾರ್ಥ ಅಂತ ಕರಿತೀವಿ. ಎಲ್ಲೂ ಕೂಡ ಸ್ವಾರ್ಥಯುಕ್ತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅವರು ತೊಡ್ಕೊಳ್ತಾ ಇರಲಿಲ್ಲ. ನಿಸ್ವಾರ್ಥ ಮನೋಭಾವದಿಂದ ಅವರು ಜೀವನವನ್ನು ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಅವರ ವ್ಯಕ್ತಿತ್ವಕ್ಕೆ ಶಕ್ತಿ ಬಂದಿದ್ದು ಇಂಥ ಗುಣಗಳಿಂದ. ನೋಡಿ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ ಬಹಳ ಮುಖ್ಯವಾಗಿದ್ದು ನಮಗೂ ಮತ್ತು ನಿಮಗೂ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಸ್ವಂತಕ್ಕಾಗಿ ಗಳಿಸಿರ್ತಕ್ಕಂಥ ಸ್ವಯಂ ಆರ್ಜಿತ ಅಂದರೆ ಅರ್ಜಿಸ್ಕೊಳ್ಳೋದು ಅಂದರೆ ಸ್ವಂತಕ್ಕಾಗಿ ತನ್ನ ಅನುಭವಗಳ ಮೂಲಕ ಗಳಿಸಿಕೊಂಡಿರ್ತಕ್ಕಂಥ ಜ್ಞಾನದಿಂದ, ಪಾಂಡಿತ್ಯ ಅಂದರೆ ಬುದ್ಧಿವಂತಿಕೆಯಿಂದ ಅವರೇನು ಮಾಡಿದರು, ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಗಳ ಬಲ, ಇಲ್ಲಿ ಸಾರ್ವಜನಿಕರ ಹಿತ ಅಂದರೆ ಸಾರ್ವಜನಿಕರ ಖುಷಿಗಾಗಿ ಅವರ ಆಸಕ್ತಿ ಇತ್ತು. ಯಾರ್ದು? ಡಿ ವಿ ಜಿ ಅವ್ರದ್ದು. ಆ ಆಸಕ್ತಿಗಳನ್ನು ಮನಗಂಡಂಥ ವ್ಯಕ್ತಿಗಳು ದಿವಾನರು ಏನು ಮಾಡಿದರು, ಇವನು ತುಂಬ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ, ಇವರು ಸದೃಢವಾಗಿರ್ತಕ್ಕಂಥ ಈ ದೃಢಕಾಯದ ಜೊತೆಗೆ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮನ್ನು ನಿಸ್ವಾರ್ಥವಾಗಿ ತೊಡಗಿಸಿಕೊಳ್ಳುವಂಥ ಭೂಮಿಕೆಯನ್ನು ಉಳ್ಳಂಥ ವ್ಯಕ್ತಿ ಇವರಾಗಿದ್ದಾರೆ ಅನ್ನುವಂಥ ಭಾವನೆಯನ್ನು ಹೊಂದಿ ಅವರೇನು ಮಾಡಿದರು, ಇವರೊಬ್ಬ ಉತ್ತಮ ವ್ಯಕ್ತಿ ಅನ್ನುವಂಥದ್ದನ್ನು ಮನಗಂಡಿದ್ರು. ಯಾರು? ದಿವಾನ್ ಮಿರ್ಜಾ ಇಸ್ಮಾಯಿಲರು. ಆ ಕಾರಣದಿಂದಾಗಿ ಏನಾಗುತ್ತೆ, ಇಲ್ಲಿ ಅವರು ಇವರ ಸ್ನೇಹವನ್ನು ಕಳ್ಕೊಳ್ಳಿಕ್ಕೆ ಅವ್ರು ಇಷ್ಟಪಡ್ತಾ ಇರಲಿಲ್ಲ. ನೋಡಿ, ಇಲ್ಲಿ ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. ಅಂದರೆ ವಿದ್ಯಾವಂತರಂತ ಏನು ಕರ್ಕೊಳ್ತಾರಲ್ಲ, ಅಂದರೆ ವಿದ್ಯಾವಂತರಂತ ಹೇಳಿ ಏನು ಅಂದ್ಕೊಳ್ತೀವಲ್ಲ, ಯಾವಾಗ ಮಿರ್ಜಾರ ಸಮಯದಲ್ಲಿ ಮಿರ್ಜಾರು ಕೂಡ ಉತ್ತಮವಾಗಿರ್ತಕ್ಕಂಥ ವಿದ್ಯಾವಂತರು, ಅಂದರೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು. ನಾಲ್ವಡಿ ಕೃಷ್ಣರಾಜರು ಕೂಡ ಅದೇ ರೀತಿಯಲ್ಲಿ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು. ಹೀಗೆ ವಿದ್ಯಾವಂತರ ಒಂದು ಗುಂಪು ಅಂತ ಏನು ಕರಿತೀವಲ್ಲ, ಆ ಗುಂಪಿನಲ್ಲಿ ಇವರು ದೊಡ್ಡ ಮೇಧಾವಿ, ಪಂಡಿತ, ಬಹಳ ಬುದ್ಧಿವಂತ, ಮೇಧಾವಿಗಳ ಒಂದು ಗುಂಪಿನಲ್ಲೇ ಮೇಧಾವಿ ಅನ್ನುವಂಥ ಒಂದು ಅಭಿಧಾನಕ್ಕೆ ಪಾತ್ರನಾಗಿರ್ತಕ್ಕಂಥವ್ರು ಯಾರಪ್ಪ? ಡಿ ವಿ ಜಿ ಅವರು. ಅದಕ್ಕೆ ಅವ್ರನ್ನ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸರ್ವಜ್ಞ ಅಂತ ಕರಿತೀವಿ. ಆಧುನಿಕ ಕನ್ನಡ ಸಾಹಿತ್ಯದ ಸರ್ವಜ್ಞ ಅಂತ ಕರಿತೀವಿ. ಹಿಂಗೆ ಶ್ರೇಷ್ಠ ಗುಣಗಳ ಒಂದು ಸಂಗಮ ಯಾರಾಗಿದ್ರಪ್ಪ? ಡಿ ವಿ ಜಿ ಅವರಾಗಿದ್ದರು. ಆ ಕಾರಣದಿಂದಾಗಿ ಮಿರ್ಜಾರು ಇವರ ಸ್ನೇಹವನ್ನು
ಯಾವತ್ತೂ ಕೂಡ ಬಿಟ್ಟು ಕೊಡೋಕ್ಕೆ ತಯಾರಿರಲಿಲ್ಲ ಅನ್ನುವಂಥದ್ದು. ಇನ್ನು ನೋಡಿ, ಇಲ್ಲಿ ಡಿ ವಿ ಜಿಯವರ ಹುಟ್ಟೂರು, ಡಿ ವಿ ಜಿಯವರ ವ್ಯಕ್ತಿತ್ವ ಆಯಿತು. ಈಗ ಡಿ ವಿ ಜಿಯವರ ಬಾಲ್ಯ ಜೀವನ ನೋಡ್ತಾ ಹೋಗೋಣ. ಡಿ ವಿ ಜಿಯವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಇಲ್ಲಿ ಡಿ ವಿ ಜಿಯವರು ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂಥ ಮುಳಬಾಗಿಲಿನಲ್ಲಿ ಏನು ಮಾಡ್ತಾರೆ, 1887ರಲ್ಲಿ ಮಾರ್ಚ್ 17ರಂದು ಅವ್ರು ಏನು ಮಾಡ್ತಾರೆ, ಜನಿಸ್ತಾರೆ. ಮಾರ್ಚ್ 17 ಇಲ್ಲಿ 1887ರಲ್ಲಿ ಅವ್ರು ಏನು ಮಾಡ್ತಾರೆ, ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಅವರು ಜನಿಸ್ತಾರೆ. ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ ಎನ್ನುವಂಥ, ಅಂದರೆ ವೆಂಕಟರಮಣಯ್ಯ ಮತ್ತು ಅಲಮೇಲಮ್ಮ ಎನ್ನುವಂಥ ದಂಪತಿಗಳ ಮಗನಾಗಿ ವೇದಶಾಸ್ತ್ರ ಸಂಪನ್ನರಾಗಿರ್ತಕ್ಕಂಥ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಯಾರು ಜನಿಸ್ತಾರಪ್ಪ, ಡಿ ವಿ ಜಿ ಅವರು ಜನಿಸ್ತಾರೆ. ಆದರೆ ಬ್ರಾಹ್ಮಣರಾಗಿದ್ದರೂ ಕೂಡ ಅಲ್ಲಿ ವೇದಶಾಸ್ತ್ರಗಳನ್ನು ಅವರು ಪರಂಪರಾಗತವಾಗಿ ಅಧ್ಯಯನ ಮಾಡಿದರು. ಆ ಒಂದು ಹಿನ್ನೆಲೆ ಡಿ ವಿ ಜಿಯವರಲ್ಲೂ ಕೂಡ ವಂಶ ಪಾರಂಪರ್ಯವಾಗಿ ಅದು ಬಂದಿತ್ತು. ಆದರೆ ಅವರು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಅವರ ಕುಟುಂಬ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನೋಡಿ, ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ವೇದಗಳನ್ನು ಶಾಸ್ತ್ರಗಳನ್ನು ಕಲ್ತಿರ್ತಕ್ಕಂಥ ಒಂದು ಹಿರಿಯರಿರ್ತಕ್ಕಂಥ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಕುಟುಂಬ ಯಾವುದಪ್ಪ, ಈ ಡಿ ವಿ ಜಿ ಅವ್ರದ್ದಾಗಿತ್ತು. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ ಎನ್ನುವಂಥ ದಂಪತಿಗಳ ತಂದೆ ತಾಯಿಗಳ ಮಗನಾಗಿ ಯಾರೋ ಈ ಡಿ ವಿ ಜಿ ಅವರು ಜನಿಸ್ತಾರೆ ಅನ್ನುವಂಥದ್ದು. ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು. ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನು ಬೀರ್ತಾರೆ. ಆ ಬಹಳ ಪ್ರಭಾವವನ್ನು ಬೀರತಕ್ಕಂಥ ವ್ಯಕ್ತಿಗಳಲ್ಲಿ ಬಹುಮುಖ್ಯವಾಗಿ ಇಬ್ಬರನ್ನು ಡಿ ವಿ ಜಿ ಅವರು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯನೇ ಇಲ್ಲ. ಅವರಲ್ಲಿ ಮೊದಲನೇವರು ಯಾರಪ್ಪ ಅಂದರೆ ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ. ಅವರ ತಾಯಿಯ ತಾಯಿ ಅಲಮೇಲಮ್ಮನ ತಾಯಿ ಸಾಕಮ್ಮ. ಸಾಕಮ್ಮನವರು ಅಂದರೆ ಅಜ್ಜಿ ಏನು ಮಾಡ್ತಾಳೆ, ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ತುಂಬ ಗಾಢವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರ್ತಾಳೆ ಅನ್ನುವಂಥದ್ದು. ಅಂದರೆ ಡಿ ವಿ ಜಿ ಅವರ ಇಂಥ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಲಿಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ ಒಂದು ಮಾತಿದೆ. ಅಂದರೆ ಆ ಒಂದು ಬೀಜ ನೆಟ್ಟು ಮೊಳಕೆಯಾದಾಗ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು, ಸನ್ನಡತೆಯನ್ನು, ಸಚ್ಚಾರಿತ್ರ್ಯವನ್ನು ಹಾಕಿ ಬೆಳೆಸಿರ್ತಕ್ಕಂಥ ಕೀರ್ತಿ ಯಾರಿಗಪ್ಪ, ಈ ಅವರ ಅಜ್ಜಿಯಾಗಿರ್ತಕ್ಕಂಥ ಅಲಮೇಲಮ್ಮನಿಗೆ ಸಲ್ತದೆ. ನೋಡಿ, ಸಾಕಮ್ಮನಿಗೆ ಸಲ್ಲುತ್ತೆ. ತಾಯಿಯ ತಾಯಿ ಸಾಕಮ್ಮನಿಗೆ ಸಲ್ಲುತ್ತೆ. ಇನ್ನೇನಾಗುತ್ತೆ ನೋಡಿ, ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ ವಿ ಜಿ ಅವರನ್ನು ವರ್ಣಿಸಿದ್ದಾರೆ. ಇಲ್ಲಿ ಮಹರ್ಷಿ ಪ್ರಾಯರಾಗಿರ್ತಕ್ಕಂಥ ಮಹರ್ಷಿಗೆ ಸಮನಾಗಿರ್ತಕ್ಕಂಥವರು, ಅವ್ರ ಚೇತನ, ಈ ಬೇರೆಯವರಿಗೆ ಉತ್ಸಾಹ ತುಂಬುವಂಥ ಚಿಲುಮೆಯಾಗಿದ್ದರು ಯಾರು, ಸಾಕಮ್ಮನವರು. ಇವತ್ತೇನಾದರೂ ಕೂಡ ನನ್ನ ಈ ಒಂದು ಸಾಧನೆಗೆ, ಈ ಒಂದು ವ್ಯಕ್ತಿತ್ವಕ್ಕೆ ಅವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಯಾರು, ಡಿ ವಿ ಜಿ ಅವರು ಹೇಳಿರುವಂಥದ್ದು. ಇನ್ನೊಬ್ಬರು ಅವರ ಸೋದರ ಮಾವನಾಗಿರ್ತಕ್ಕಂಥ ತಿಮ್ಮಪ್ಪನವರು ಇವರ ಮೇಲೆ ಪ್ರಭಾವವನ್ನು ಬೀರ್ತಾರೆ. ನೋಡಿ, ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಈ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಎನ್ನುವಂಥ ಕೃತಿ ಇದೆಯಲ್ಲ, ಆ ಕೃತಿಯಲ್ಲಿ ಆ ತಿಮ್ಮ ಅಂದರೆ ಸೋದರ ಮಾವನಾಗಿರ್ತಕ್ಕಂಥ ತಿಮ್ಮಪ್ಪನವರ ಒಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಮನಮುಟ್ಟುವಂಥ ಅನೇಕ ಚಿತ್ರಣಗಳನ್ನು ಯಾರು, ಡಿ ವಿ ಜಿ ಅವರು ಹೇಳಿರುವಂಥದ್ದು. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ತಿಮ್ಮಪ್ಪನವರೇ. ಆ ಚಿತ್ರಣಕ್ಕೆ ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಬದುಕಿನ ಎಲ್ಲ ಆಯಾಮಗಳ ಬಗ್ಗೆ ತಿಳಿಸುವಂಥ ಆ ಮಂಕುತಿಮ್ಮನ ಕಗ್ಗ ಎನ್ನುವಂಥ ಆ ಒಂದು ಕೃತಿಗೆ ಮೂಲವಾಗಿರ್ತಕ್ಕಂಥ ಸ್ಫೂರ್ತಿಯಾಗಿರ್ತಕ್ಕಂಥವ್ರು ಯಾರಪ್ಪ, ಇವರ ಸೋದರ ಮಾವನಾಗಿರ್ತಕ್ಕಂಥ ತಿಮ್ಮಪ್ಪನವರು ಅನ್ನುವಂಥದ್ದು. ಇನ್ನು ನೋಡಿ, ಡಿ ವಿ ಜಿ ಅವರು ಮುಳಬಾಗಿಲಿನ ಆಂಗ್ಲೋ ವರ್ನಕುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಡಿ ವಿ ಜಿ ಅವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಆಂಗ್ಲ ಮಾಧ್ಯಮದಲ್ಲಿ ಪೂರ್ಣಗೊಳಿಸ್ತಾರೆ. ಆದರೆ ಎಲ್ಲಪ್ಪ ಅಂದರೆ ಆಂಗ್ಲೋ ವರ್ನಕುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಇವರು ಏನು ಮಾಡ್ತಾರೆ, ಮುಂದಿನ ಊರಿಗೆ ಬೇರೆ ಊರಿಗೆ ಹೋಗಬೇಕಿತ್ತು. ಅಂದರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋಗಬೇಕಾಗಿತ್ತು ಯಾರು, ಡಿ ವಿ ಜಿ ಅವರು. ಆಗ ಏನಾಗುತ್ತೆ ನೋಡಿ, ಆದರೆ ಹಣದ ಅನುಕೂಲವಿರಲಿಲ್ಲ. ಲೋವರ್ ಸೆಕೆಂಡರಿ ಶಾಲೆಯನ್ನು ಪೂರ್ಣಗೊಳಿಸಿದ ಬಳಿಕ ಬೇರೆ ಮುಂದಿನ ಹಂತದ ಶಿಕ್ಷಣವನ್ನು, ಉನ್ನತ ಶಿಕ್ಷಣಕ್ಕೆ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಆದರೆ ಇವರಲ್ಲಿ ಹಣ ಇಲ್ಲದ ಕಾರಣ ಯಾರ ಹತ್ರ, ಡಿ ವಿ ಜಿಯವರ ಆ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಅವರು ಬೇಡ ಅಂತೇಳಿ, ಹಿರಿಯರು ಬೇಡ ಅಂತೇಳಿ ಹೇಳ್ತಾರೆ. ನೋಡಿ,
ಆದರೆ ಹಣದ ಅನುಕೂಲವಿಲ್ಲ, ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಇಲ್ಲಪ್ಪ, ಓದಿದ್ದು ಸಾಕು ಅಂತೇಳಿ ತಂದೆ ಮತ್ತು ಅಜ್ಜಿ ಏನು ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಇಲ್ಲ, ನಮ್ಮ ಕೈಲಿ ಮುಂದೆ ನಿನ್ನನ್ನು ಓದಿಸ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಜೀವನವನ್ನು ಮಾಡೋದೇ ಕಷ್ಟವಾಗಿದೆ, ಹಾಗಾಗಿ ಮುಂದೆ ನೀನು ಓದೋದು ಬೇಡಪ್ಪ ಅಂತೇಳಿ ಅಜ್ಜಿ ಮತ್ತು ತಂದೆಯವರು ಹೇಳ್ತಾರೆ. ಆಗ ನೋಡಿ, ಆದರೆ ಡಿ ವಿ ಜಿಯವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಭಾಗ್ಯ ಅಂದರೆ ಅದೃಷ್ಟ. ಇಲ್ಲಿ ಡಿ ವಿ ಜಿಯವರ ಅದೃಷ್ಟ ಎನ್ನುವಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಅವನ ಸಹಾಯಕ್ಕೆ ಅಂದರೆ ಡಿ ವಿ ಜಿಯವರ ಸಹಾಯಕ್ಕೆ ಬಂದಂಥವ್ರು ಯಾರಪ್ಪ, ರಸೂಲ್ ಖಾನ್ ಅನ್ನುವಂಥ ವ್ಯಕ್ತಿ. ಈ ರಸೂಲ್ ಖಾನ್ ಯಾರು ಅಂತೇಳಿ ಹೇಳ್ತಾ ಹೋಗ್ತಾರೆ. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಆತ ಒಬ್ಬ ಬಂಡಿ ಸಾಗಿಸುವಂಥ, ಬಂಡಿ ಅಂತ ಚಕಡಿ ಬಂಡಿ ಅಂತ ಕರಿತೀವಿ. ಅಂದರೆ ನಮ್ಮ ಇವಾಗೆಲ್ಲ ಆಟೋಗಳಿದ್ದಾವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ, ಅವಾಗೆಲ್ಲ ಕೂಡ ಏನು ಮಾಡ್ತಿದ್ರಪ್ಪ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಬಂಡಿಯನ್ನು ಬಳಕೆ ಮಾಡ್ತಿದ್ರು. ಈಗ ಏನು ಮಾಡ್ತಾ ಇದ್ದಾರೆ, ಸರಕು ಸೇವೆಗಳನ್ನು ಅಂದರೆ ಸರಕುಗಳನ್ನು ಸಾಗಿಸ್ಲಿಕ್ಕೆ ಆ ಬಂಡಿಯನ್ನು ಬಳಕೆ ಮಾಡ್ತಕ್ಕಂಥದ್ದು. ನೋಡಿ, ಆ ಬಂಡಿ ಹೊಡೆಯುವ ವ್ಯಕ್ತಿ ಬಡವ ಪ್ರಾಮಾಣಿಕ, ಬಂಡಿ ಹೊಡೆಯುವ ವ್ಯಕ್ತಿಯಾಗಿದ್ದು ಕೂಡ ಆತ ಏನಾಗಿದ್ದ, ಪ್ರಾಮಾಣಿಕನಾಗಿದ್ದ, ಜೊತೆಗೆ ಬಡವನು ಕೂಡ ಆಗಿದ್ದ ಅನ್ನುವಂಥದ್ದು. ಡಿ ವಿ ಜಿ ಅವರ ತಂದೆಗೆ ಬೇಕಾಗಿದ್ದವನು. ಡಿ ವಿ ಜಿ ಅವರ ತಂದೆಗೆ ತುಂಬ ಆಪ್ತರಾಗಿರ್ತಕ್ಕಂಥವ್ರು ಯಾರಪ್ಪ, ರಸೂಲ್ ಖಾನ್. ನೋಡಿ, ಗುಂಡಣ್ಣ ಚುರುಕಾದ ಹುಡುಗ, ಗುಂಡಣ್ಣ ತುಂಬ ಬುದ್ಧಿವಂತನಿದ್ದಾನೆ, ತುಂಬ ಚುರುಕಾಗಿರ್ತಕ್ಕಂಥ ಹುಡುಗ. ನೋಡಿ, ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ಇಲ್ಲಪ್ಪ, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಆ ಡಿ ವಿ ಜಿ ಅಂದರೆ ಗುಂಡಪ್ಪನ ಓದಿಗೆ ನಾನು ಹಣವನ್ನು ಕೊಡ್ತೀನಿ, ಆತನ ಸ್ಕೂಲ್ಗೆ ಫೀಸನ್ನು ನಾನು ಕಟ್ತೀನಿ. ಡಿ ವಿ ಅಂದರೆ ಗುಂಡಪ್ಪ ಇಲ್ಲಿಗೆ ಓದಿ ನಿಲ್ಲಿಸಬಾರ್ದು, ಹಾಗಾಗಿ ಮುಂದೆ ಓದಲೇಬೇಕು, ಅವನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತೇಳಿ ಮಹಾದಾಸೆಯನ್ನು ಇಟ್ಕೊಂಡು ಯಾರು, ರಸೂಲ್ ಖಾನ್ ಏನು ಮಾಡ್ತಾನೆ, ಆತನನ್ನು ಓದಿಸ್ಲಿಕ್ಕೆ ಹಠ ಹಿಡಿದ್ಬಿಡ್ತಾನೆ. ನೀವೆಲ್ಲ ಏನಾದರೂ ಹೇಳಿ, ನೀವೇನು ಬಿಡಿಸ್ತಿದ್ದೀರಲ್ಲ, ಶಾಲೆ ಬೇಡಪ್ಪ ಹೋಗೋದು ಅಂತೀರಲ್ಲ, ಬೇಡ, ಆತ ಏನಾದರೂ ಆಗಲಿ, ಆತ ಮುಂದೆ ಓದನ್ನು ಆತ ಮುಂದುವರಿಸಲೇಬೇಕು, ಅದಕ್ಕೇನು ಸಹಾಯ ಬೇಕು ಅದನ್ನು ನಾನು ಮಾಡ್ತೀನಿ, ನೀವೇನು ಹೇಳಿದ್ರು ನಾನು ಕೇಳೋದಿಲ್ಲ ಅನ್ನುವಂಥ ರೀತಿಯಲ್ಲಿ ರಸೂಲ್ ಖಾನ್ ಹೇಳ್ತಾನೆ. ನೋಡಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೋರಿಂಗ್ ಪೇಟೆಗೆ ಹೋಗ್ತೀನಿ. ಈ ಅವನನ್ನು ಅಂದರೆ ಯಾರು, ಡಿ ವಿ ಜಿ ಅವ್ರನ್ನ ಕೂರಿಸ್ಕೊಂಡು ಬೋರಿಂಗ್ ಪೇಟೆಗೆ ಹೋಗ್ತೀನಿ ನಾನು, ಬಂಗಾರದ ಪೇಟೆಗೆ, ಕೋಲಾರ ಜಿಲ್ಲೆಯ ಒಂದು ತಾಲೂಕದು, ಬಂಗಾರದ ಪೇಟೆಗೆ ಹೋಗ್ತೀನಿ. ಅಲ್ಲಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ, ಬೆಂಗಳೂರಿಗೆ ಹೋಗುವಂಥ ರೈಲಿನಲ್ಲಿ ಅವನನ್ನು ಕೂರಿಸಿ ಆ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಡ್ತೀನಿ, ₹1 ಅವನಿಗೆ ಖರ್ಚಿಗೆ ನಾನು ಕೊಡ್ತೀನಿ. ಅವನು ಓದು ಮಾತ್ರ ನಡಿಲೇಬೇಕು, ಅವನು ಇಷ್ಟೆಲ್ಲ ನಾನು ಮಾಡ್ತೀನಿ, ನಿಮ್ಮನ್ನೇನು ಕೇಳೋದಿಲ್ಲ, ಆದರೆ ಅವನು ಓದು ಮಾತ್ರ ನಿಲ್ಲಲೇಬಾರ್ದು, ಓದಬೇಕಾತ, ಒಳ್ಳೆ ಹುಡುಗ, ಚುರುಕಾದ ಹುಡುಗ, ಬುದ್ಧಿವಂತ ಇದ್ದಾನೆ ಅಂತೇಳಿ ರಸೂಲ್ ಖಾನ್ ಏನು ಮಾಡ್ತಾನೆ, ಮನೆಯವರ ಮಾತನ್ನು ಕೇಳದೆ ಆತ ಓದಿಗೆ ಆಗ್ತಾನೆ. ಆಗ ನೋಡಿ, ರಸೂಲ್ ಖಾನನ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ರಸೂಲ್ ಖಾನ್ ಈ ರೀತಿ ಆಗಿರ್ತಕ್ಕಂಥ ನಿರ್ಧಾರ ಮಾಡಿದ್ದಕ್ಕೆ ಅದೇನಾಗುತ್ತೆ, ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಆಶ್ಚರ್ಯಗೊಳಿಸ್ತದೆ. ದಂಗು ಬಡಿಸೋದಂದ್ರಲ್ಲಿ ಆಶ್ಚರ್ಯಗೊಂಡ್ಬಿಡ್ತಾರೆ, ಏನಪ್ಪ ಇದು ಅಂತೇಳಿ ಅಂದ್ಕೊಳ್ತಾರೆ. ಅಂದರೆ ನಾವು ನಿಲ್ಲಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಓದನ್ನು, ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಗುಂಡಣ್ಣನ ಬುದ್ಧಿವಂತಿಕೆಯನ್ನು ನೋಡಿ ಆತ ಓದಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ರಸೂಲ್ ಖಾನ್ ಬಂದಿದ್ದಾನೆ, ಹಾಗಾಗಿ ಆತ ಓದಲಿ ಅಂತೇಳಿ ಯಾರು ಹೇಳ್ತಾರೆ, ಅವ್ರ ಮನೆಯವರು ಒಪ್ಕೊಳ್ತಾನೆ. ತದನಂತರ ಅದೇನಾಗುತ್ತೆ ನೋಡಿ, ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಅವನು ಹೇಳಿದಂತೆಯೇ, ಯಾರು, ರಸೂಲ್ ಖಾನ್ ಏನು ಹೇಳಿದ್ನಲ್ಲ, ಆ ಹೇಳಿದಂತೆಯೇ ಎಲ್ಲವೂ ಕೂಡ ಆಗ್ತದೆ. ಹಾಗಾಗಿ ಡಿ ವಿ ಜಿ ಅವರು ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನನ ದಯೆಯಿಂದ. ಅಂದರೆ ಡಿ ವಿ ಜಿ ಅವರು ಏನು ಮಾಡ್ತಾರೆ, ರಸೂಲ್ ಖಾನನು ಯಾವಾಗ ಈ ಪ್ರಯತ್ನದಿಂದಾಗಿ ಅವ್ರ ಮುಂದಿನ ಶಿಕ್ಷಣಕ್ಕೆ ಏನು ಮಾಡ್ತಾರೆ, ಬೇರೆ ಊರಿಗೆ ಹೋಗಬೇಕಿತ್ತು, ಆನಂತರ ಏನಾಗುತ್ತೆ, ಬೇರೆ ಊರಂದ್ರೆ ಏನಂತಾರೆ, ನಂತರ ಶಿಕ್ಷಣವನ್ನು ಅವರು ಬೆಂಗಳೂರಿಗೆ ಜಾಯ್ನ್ ಆಗ್ತಾರೆ. ಆ ಕಾರಣದಿಂದಾಗಿ ಅವರ ನಂತರದ ಶಿಕ್ಷಣ ಏನಾಗುತ್ತೆ, ಬೆಂಗಳೂರಲ್ಲಿ ಮುಂದುವರಿತದೆ. ಹೀಗಾಗಿ ಅವರು ಈ ರಸೂಲ್ ಖಾನನ ದಯೆಯಿಂದ ಏನು ಮಾಡ್ತಾರೆ, ಬೆಂಗಳೂರನ್ನು ಕಾಣ್ತಾರೆ ಅನ್ನುವಂಥದ್ದು. ಇಷ್ಟು ಈ ಪಾಠ ಇಲ್ಲಿವರೆಗೆ ನೋಡೋಣ. ನಂತರ ಮುಂದಿನ ತರಗತಿಯಲ್ಲಿ ಯಾವ ವಿಚಾರಗಳಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.